ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 233ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅತ್ತಿ ಮನೆ ಬದುಕು ನೆತ್ತಿ ಮ್ಯಾಗಳ ಭಾರ, ಅತ್ತಿ ಮನೆ ಬದುಕು ನೆತ್ತಿ ಮ್ಯಾಗಳ ಭಾರ, ಎತ್ತೋ ದುಡಿದಾಂಗ ದುಡಿದೇನ, ಎತ್ತೋ ದುಡಿದಾಂಗ ದುಡಿದೇನ ಅತ್ತೆಮ್ಮ, ತೊತ್ತೆಂಬ ಸೊಲ್ಲು ಬಿಡುವಲ್ಲೆ, ತೊತ್ತೆಂಬ ಸೊಲ್ಲು ಬಿಡುವಲ್ಲೆ. ಇಲ್ಲಿ ಅತ್ತೆನ ಸೊಸೆ ಬಹಳ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಇದ್ದಾಳೆ. ಎಷ್ಟು ಅತ್ತೆ ಮನೆಯ ಭಾರ ಅಂತ ಹೇಳಿದ್ರೆ ಅದು ನೆತ್ತಿ ಮೇಲೆ ಯಾವುದೋ ಒಂದು ವಜಾದ ವಸ್ತು ಕುಂತಿದೆ ಅನ್ನುವಷ್ಟು ಭಾರ ಆಗ್ತಾ ಇದೆ. ಎತ್ತು ದುಡ್ದಂಗೆ ನಾನು ದುಡಿತಾ ಇದ್ದೇನೆ, ಆದ್ರೂ ಸಹ ನನ್ನ ತೊತ್ತು ಅಂತ ಹೇಳಿ ಸೊಲ್ಲಿಗೂ ನನ್ನನ್ನ ಮಾತಾಡ್ತಾ ಇದೀಯಾ ಅತ್ತೆಮ್ಮ ಅಂತ ಹೇಳಿ ಆಕೆ ಎಲ್ಲೋ ಒಂದ್ ಕಡೆ ದೈನ್ಯತೆಯಿಂದ ಕೇಳ್ತಾ ಇದ್ದಾಳೆ. ಆಕೆ ಯಾವ ರೀತಿಯ ಸೊಸೆಯಾಗಿ ಪ್ರತಿಭಟಿಸ್ಲಿಲ್ಲ, ನಿಷ್ಠೂರವನ್ನ ಮಾಡ್ಲಿಲ್ಲ, ಅತ್ತೆಯನ್ನ ಬೈಲಿಲ್ಲ, ಅತ್ತೆಗೆ ಶಾಪ ಹಾಕ್ಲಿಲ್ಲ, ಗಂಡನಿಗೂ ಶಾಪ ಹಾಕ್ಲಿಲ್ಲ. ಆದ್ರೆ ಬಹಳ ವಿನಮ್ರವಾಗಿ ಇಲ್ಲಿ ಅತ್ತೆಮ್ಮ ಯಾಕೆ ಹೀಗ್ ಮಾಡ್ತಾ ಇದೀಯಾ, ನನ್ನ ತೊತ್ತು ಅಂತ ಹೇಳಿ ಯಾಕೆ ಹೇಳ್ತೀಯಾ, ಇಡೀ ಅನ್ನಕ್ಕಾಗಿ ನಾನು ಬಂದಿಲ್ಲ, ಇಡೀ ಕೌಟುಂಬಿಕ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತಕ್ಕಂತಹ ಒಂದು ವಿನಮ್ರವಾದ ಮಾತನ್ನ ಈ ತ್ರಿಪದಿಯಲ್ಲಿ ನೋಡಿದಾಗ ಹೆಣ್ಣಿನ ಸಂಕಷ್ಟಗಳು ಏನಿದ್ವು, ಆ ಕಾಲಘಟ್ಟದಲ್ಲಿ ಆ ಒಂದು ಕೌಟುಂಬಿಕ ವಲಯದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಹೆಣ್ಣಿಗೆ, ಯಾವ ರೀತಿಯ ತಾಕಲಾಟಗಳು ಹೆಣ್ಣಿಗೆ ಕಾಡ್ತಾ ಇದ್ವು ಅನ್ನುವಂಥದ್ರ ಒಂದು ಸ್ಪಷ್ಟ ಮಾಹಿತಿಯನ್ನ ಇದು ಕೊಡ್ತಾ ಹೋಗ್ತದೆ. ಎತ್ತಾಗಿ ಹೇಳದೇನ ಸತ್ತಾಂಗ ಬದುಕೇನ, ಎತ್ತಾಗಿ ಹೇಳದೇನ ಸತ್ತಾಂಗ ಬದುಕೇನ, ಉತ್ತಮರ ಮಗಳಾಗಿ ಹುಟ್ಟಿದರೂ ಕೂಡ, ಉತ್ತಮರ ಮಗಳಾಗಿ ಹುಟ್ಟಿದರೂ ಕೂಡ ಅವ್ವ ತೊತ್ತಾಗಿ ದಿನವ ಕಳೆದೇನ, ತೊತ್ತಾಗಿ ದಿನವ ಕಳೆದೇನ. ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ, ನನ್ನೆಲ್ಲ ಕರ್ತವ್ಯಗಳನ್ನ ನಾನು ಮಾಡ್ತಾ ಇದ್ದೇನೆ, ಆದರೂ ಸಹ ನಾನು ಎಲ್ಲ ಒಂದ್ ಕಡೆಗೆ ಅನಾಥ ಪ್ರಜ್ಞೆಯಿಂದ ಬದುಕ್ತಾ ಇದ್ದೇನೆ ಅನ್ನುವ ಮಾತನ್ನ ಈ ಜಾನಪದ ತ್ರಿಪದಿಗಳಲ್ಲಿ ನಮ್ಮ ಜಾನಪದ ಗರತಿಯರು ಏನ್ ಕಟ್ಕೊಟ್ಟಿದ್ದಾರ ಅವು ನೋಡಿದ್ರೆ ಕಣ್ತುಂಬಿ ಬರುವಂತಹ ಆ ನೋವಿನ ಸಂಗತಿಗಳನ್ನ ಎಷ್ಟೊಂದು ಸರಳವಾಗಿ ಸುಲಲಿತವಾಗಿ ಒಂದು ರೀತಿಯ ಉಪಮೇಯ ರೂಪಕಗಳನ್ನ ಬಳಸಿ ಅದು ಮನಸ್ಸಿಗೆ ಚುಚ್ಚುವ ರೀತಿಯಲ್ಲಿ ಕಟ್ಟಿರ್ತಕ್ಕಂತಹ ಅವರ ಆ ಶ್ರಮದ ಹಿಂದೆ ಇರ್ತಕ್ಕಂತಹ ಆ ನೋವು, ಅವರಲ್ಲಿರ್ತಕ್ಕಂತಹ ಹತಾಶ ಭಾವಗಳು ಅವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಅಕ್ಷರ ರೂಪದಲ್ಲಿ ಅವತ್ತು ದಾಖಲಾಗ್ದಿದ್ರೂ ಸಹ ಅದು ಮೌಖಿಕವಾಗಿ ಹರ್ಕೊಂಡು ಬಂದಿದೆ, ಅದು ಜೀವಂತವಾಗಿ ಉಳ್ಕೊಂಡಿದೆ. ಅಂದ್ರೆ ಈ ತರದ ನೋವುಗಳು ಪ್ರತಿ ಹೆಣ್ಣಿನಲ್ಲೂ ಪ್ರತಿ ಮನೆಗಳಲ್ಲೂ ಆ ಕಾಲಘಟ್ಟದಲ್ಲಿ ಇರುವಂತಹದ್ದು ಸಹಜ ಸಂಗತಿಯಾಗಿತ್ತು. ಹಾಗಾಗಿ ಆ ನೋವಿನ ಹಿಂದೆ ಇರ್ತಕ್ಕಂತಹ ಆ ವ್ಯವಸ್ಥೆ ಏನಿತ್ತು, ಆ ಪುರುಷ ಪ್ರಧಾನ ವ್ಯವಸ್ಥೆ ಒಳಗೆ ಹೆಣ್ಣಿಗೆ ಹೆಣ್ಣೆ ಶತ್ರುವಾಗಿ ಎಷ್ಟೊಂದು ತಾಕಲಾಟಗಳ ಸುಳಿಯಲ್ಲಿ ಸಿಕ್ಕು ಬೆಂದಂತಹ, ನಾವೇ ಕಟ್ಟಿಕೊಂಡಂತಹ ಒಂದು ಕೌಟುಂಬಿಕ ಪರಿಕಲ್ಪನೆ ಒಳಗೆ ಒಂದು ಕುಟುಂಬದ ಸ್ವಾಸ್ಥ್ಯವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಎಷ್ಟೋ ಮಹಿಳೆಯರು ತಮ್ಮನ್ನ ತಾವು ಪಣವಾಗಿ ಇಟ್ಕೊಂಡು ಕುಟುಂಬಕ್ಕೆ ದಾಸರಾಗಿ ದುಡಿದು ಕುಟುಂಬದ ಒಬ್ಬ ಸೇವಕಿಯಾಗಿ ನಿಷ್ಠೆಯಿಂದ ತನ್ನ ಕರ್ತವ್ಯವನ್ನ ಮಾಡ್ತಾ ಅಂತ್ಯವನ್ನ ಕಟ್ಕೊಂಡಂತಹ ಎಷ್ಟೋ ಜನ ಮಹಿಳೆಯರು ನಮ್ಮೊಟ್ಟಿಗೆ ಇದ್ದಾರೆ ಕೂಡ. ಅವರ ಬಾಳು, ಅವರ ಬದುಕು, ಅವರ ಆದರ್ಶಗಳು, ಅವರಲ್ಲಿರ್ತಕ್ಕಂತಹ ತಾಳ್ಮೆಯನ್ನ ನೋಡಿದಾಗ ಆ ತಾಳ್ಮೆ ನಿಜಕ್ಕೂ ಸಹ ಭೂಮಿ ತೂಕದ ಹೆಣ್ಣು ಅಂತ ಹೇಳಿ ನಾವೇನ್ ಕರ್ಕೊಳ್ತೀವಿ, ಆ ಭೂಮಿ ತೂಕದ ಹೆಣ್ಣಿಗೆ ಮಾತ್ರ ಇಂತಹ ಕಷ್ಟಗಳನ್ನ ಸಹಿಸ್ಕೊಂಡು ಬದುಕನ್ನ ಸಹ್ಯವಾಗಿಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಇದೆ, ಮತ್ತೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನ ಎಷ್ಟು ಪೂಜನೀಯ ಸ್ಥಾನದಲ್ಲಿ ಇಟ್ಟು ಗೌರವಿಸ್ತದೆ, ದೇವತೆಯಾಗಿ ಮೆರೆಸ್ತದೆ. ಆದ್ರೆ ಅಷ್ಟೇ ಕೌಟುಂಬಿಕ ವಲಯಕ್ಕೆ ಬಂದಾಗ ಒಂದಷ್ಟು ಸ್ತ್ರೀ ಶೋಷಣೆಗಳು ಆಗ್ತಕ್ಕಂಥದ್ದು ಸಹಜ. ಅದನ್ನ ಮೆಟ್ಟಿ ನಿಂತು ನನ್ನ ಕುಟುಂಬವನ್ನ ನಾನು ಬೆಳೆಸ್ಬೇಕು, ನನ್ನ ಒಂದು ಕುಟುಂಬದ ಶ್ರೇಯಸ್ಸಿಗಾಗಿ ನನ್ನ ಜೀವವನ್ನ ಪಣವಾಗಿ ಇಡಬೇಕು ಅಂತಕ್ಕಂತಹ ಆಗಿ ಹೋಗಿರ್ತಕ್ಕಂತಹ ಎಷ್ಟೋ ಮಣ್ಣು ಅವರ ಕನಸುಗಳ ಜೊತೆ ಕನಸುಗಳನ್ನು ಹೊತ್ತುಕೊಂಡು
ಮಣ್ಣಾಗಿರ್ತಕ್ಕಂತಹ ಮಹಿಳೆಯರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರ ಒಂದು ಹತಾಶೆಯ ಭಾವಗಳ ಒಂದು ಸಾರಾಂಶವನ್ನ ಇಂತಹ ತ್ರಿಪದಿಗಳು ಇವತ್ತು ಆಗಿನ ಕಾಲಘಟ್ಟದ ಆ ನೋವಿನ ಕಥನಗಳನ್ನ ನಮಗೆ ಬಿಚ್ಕೊಡ್ತಾ ಇದ್ದಾವೆ ಅಂತ ಹೇಳಿ ನಾನು ಪರಿಭಾವಿಸ್ಕೊಂಡಿದ್ದೇನೆ. ಧನ್ಯವಾದಗಳು.